Dear student, in the first chapter in financial accounting, I have completed each and every aspect as per your syllabus quoted by the university, that is bookkeeping, accounts, accountancy, and importance of accountancy. Then, with regard to accounting users, both external and as well as internal. Then GAAP, that is generally accepted accounting practices, and also accounting standards, that is as quoted in the university syllabus, only internal accounting standards as well as Indian accounting standards, importance, then lists of Indian accounting standards. Lastly, I have completed accounting equations by applicability of or by applying accounting that is called as equations. Assets is equal to liabilities plus capital. By using this formula, I completed probably 7 to 8 problems, including previous year question paper problems and also assignment problems also, right? ಮೆಜಾರಿಟಿ ಆಫ್ ದಿ ಅಂದರೆ ಈ ಫಸ್ಟ್ ಚಾಪ್ಟರ್ಲಿ ಮೆಜಾರಿಟಿ ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಇನ್ನೊಂದು ಅಂಶ ಗಮನಿಸಬೇಕು, ಸರ್ಕಾರದವರು ನಿಮಗೆ ಆನ್ಲೈನ್ ಕ್ಲಾಸ್ ಈಗಾಗಲೇ ಫೈನಲ್ ಇಯರ್ ಡಿಗ್ರಿ ಕ್ಲಾಸಸ್ಸು ಇಸ್ ಗೋಯಿಂಗ್ ಆನ್, ಆಫ್ಲೈನ್ ಕ್ಲಾಸಸ್ಸು ನಡೀತಾ ಇದೆ. ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಈ ಫೈನಲ್ ಇಯರ್ ಡಿಗ್ರಿ ಕ್ಲಾಸಸ್ ಆಧಾರದ ಮೇರೆಗೆ ಫಸ್ಟ್ ಇಯರು ಸೆಕೆಂಡ್ ಇಯರು ಆಫ್ಲೈನ್ ಕ್ಲಾಸ್ ಕಮೆಂಟ್ಸ್ ಮಾಡಿ ಅಂದರೆ ನಿಮಗೂ ಕಮೆಂಟ್ಸ್ ಮಾಡಬೇಕಾಗುತ್ತೆ. ನೋಡೋಣ, ಡಿಪೆಂಡ್ಸ್ ಗೌರ್ಮೆಂಟ್ ಯಾವ ಸ್ಟೆಪ್ಸ್ ತಗೊಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆ್ಯಸ್ ಆಫ್ ನಾವು ನಿಮಗೆ ನಾನು ಹೇಳೋ ಇನ್ಫಾರ್ಮೇಷನ್ನು ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ, ಈಗೇನು ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಆ ಇನ್ಫಾರ್ಮೇಷನನ್ನು ಕ್ಲೀನಾಗಿ ಶಿಸ್ತುಬದ್ಧವಾಗಿ ಕೇಳಿಕೊಂಡು ಅಪ್ಡೇಟ್ ಆಗ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ. ಓಕೆ, ಅದು ಎಕ್ಸಾಮ್ ಮಾಡಲಿ ಬಿಡಲಿ ಸೆಕೆಂಡ್ರಿ, ಬಟ್ಟು ಏನು ನಾವು ಹೇಳ್ತೀವಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಅದನ್ನು ನೀವು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಅಪ್ಡೇಟ್ ಆಗ್ತಾಯಿರ್ರಿ. ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಸಹ ಬದ್ಧರಾಗಿರಲೇಬೇಕಾಗುತ್ತೆ. ಓಕೆ, ರೈಟ್. ಈಗ ನಾನು ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಫಸ್ಟ್ ಚಾಪ್ಟರ್, ಈಗ ಸೆಕೆಂಡ್ ಚಾಪ್ಟರ್ ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಎಕ್ಸ್ಪ್ಲೇನ್ ಮಾಡಿ ನಿಮಗೆ ನೋಟ್ಸನ್ನು ವಾಟ್ಸಪ್ಪಲ್ಲಿ ನಾನು ಕಳಿಸ್ತೀನಿ, ನಾನು ಇಮೇಜಸ್ ಕಳಿಸ್ತೀನಿ. ಎಲ್ಲ ಆದಮೇಲೆ ಮೇ ಬಿ ನಾಳೆ ತಪ್ಪಿ ನಾಡ್ದಿಂದ ನಾವು ಪ್ರಾಬ್ಲಮನ್ನು ಕಮೆಂಟ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಇಂಟ್ರೆಸ್ಟಿಂಗ್ ಆ್ಯಸ್ ವೆಲ್ ಆಸ್ ಯೂಸ್ಫುಲ್ ಚಾಪ್ಟರ್. ನೀವಾಗಲೇ ಈ ಎಲ್ಲ ಇನ್ಫಾರ್ಮೇಷನ್ಸು ಸೆಕೆಂಡ್ ಪಿ ಯು ಸಿನಲ್ಲಿ ನೀವು ಓದಿರ್ತೀರ. ಈ ಒಂದು ಬಿ ಕಾಮಲ್ಲಿ ಸ್ವಲ್ಪ ಅಪ್ಗ್ರೇಡ್ ಇರ್ತವೆ ಅಷ್ಟೇ ಪ್ರಾಬ್ಲಮ್ಸ್ ಅವೆಲ್ಲ, ಇನ್ನೇನು ಎಕ್ಸ್ಟ್ರಾ ಏನಿರಲ್ಲ, ನಿಮಗೆ ಗೊತ್ತಿರ್ತಕ್ಕಂಥ ವಿಷಯನೇ. ಓಕೆನಾ? ನಾನು ಥಿಯರಿ ಈಗ ಬ್ರೀಫಾಗಿ ಜಸ್ಟ್ ಇನ್ಫಾರ್ಮೇಷನ್ಸ್ ಎಷ್ಟು ಬೇಕೋ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ರೈಟ್. ಫಸ್ಟು, ವಾಟ್ ಈಸ್ ದಿ ಮೀನಿಂಗ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್? Single entry system is a system of recording only one aspect of each and every transaction is called as single entry system. Single entry system means a system of recording only one aspect of each and every transaction. ಎಲ್ಲ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸಲ್ಲೂ ಎರಡು ಆಸ್ಪೆಕ್ಟ್ ಬರ್ತವೆ, ಅದರಲ್ಲಿ ಒಂದು ಆಸ್ಪೆಕ್ಟನ್ನು ರೆಕಾರ್ಡ್ ಮಾಡ್ತಕ್ಕಂಥ ಸಿಸ್ಟಮ್ಗೆ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಕೆಲವು ಅಡ್ವಾಂಟೇಜಸ್ ನೋಡ್ತೀವಿ ನಾವು. ನಾನು ಬ್ರೀಫಾಗಿ ಹೇಳ್ಕೊಂಡಿರ್ತೀನಿ. ದಟ್ ಈಸ್ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಸಹ ಇರ್ತವೆ. ಅದರಲ್ಲಿ ಒಂದು ದಿಸ್ ಇಸ್ ಸಿಂಪಲ್ ಮೆಥಡ್ ಆ್ಯಂಡ್ ಈಸಿ ಮೆಥಡ್, ಆ್ಯಂಡ್ ದಿಸ್ ಸಿಸ್ಟಮ್ ಈಸ್ ಎ ಲೆಸ್ ಕಾಸ್ಟ್ಲಿ ಸಿಸ್ಟಮ್, ಆ್ಯಂಡ್ ದಿಸ್ ಸಿಸ್ಟಮ್ ಸೇವ್ಸ್ ಟೈಮ್, ಆ್ಯಂಡ್ ದಿಸ್ ಸಿಸ್ಟಮ್ ಈಸ್ ಸೂಟಬಲ್ ಟು ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್ಸ್ ಅಂತ ಹೇಳ್ತೀವಿ. ಹಾಗೆಯೇ ಡ್ರಾಬ್ಯಾಕ್ಸ್ ಹೇಳ್ತೀವಿ. ಇಟ್ಸ್ ಅನ್ ಇನ್ಕಂಪ್ಲೀಟ್ ಸಿಸ್ಟಮ್, ಅನ್ಸೈಂಟಿಫಿಕ್ ಸಿಸ್ಟಮ್, ದೆರ್ ಆರ್ ಮೋರ್ ಚಾನ್ಸಸ್ ಆಫ್ ಎರರ್ಸ್ ಆಸ್ ವೆಲ್ ಆಸ್ ಫ್ರಾಡ್ಸ್. ಬಿಗ್ ಬಿಸ್ನೆಸ್ ಕನ್ಸರ್ನ್ಸ್ಗೆ ಇದು ಸೂಟಬಲ್ ಆಗಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಕರೆಕ್ಟ್ ಟ್ರಯಲ್ ಬ್ಯಾಲೆನ್ಸನ್ನು ತಯಾರು ಮಾಡೋಕ್ಕಾಗಲ್ಲ ಅಂತೀವಿ. ಆ್ಯಂಡ್ ದಿಸ್ ಸಿಸ್ಟಮ್ ಈಸ್ ನಾಟ್ ಪಾಸಿಬಲ್ ಟು ಇಟ್ ಈಸ್ ಅಂಡರ್ ದಿಸ್ ಸಿಸ್ಟಮ್ ಇಟ್ ಈಸ್ ಡಿಫಿಕಲ್ಟಿ ಟು ಪ್ರಿಪೇರ್ ಕರೆಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕರೆಕ್ಟ್ ಟ್ರೇಡಿಂಗ್ ಅಕೌಂಟ್, ಕರೆಕ್ಟ್ ಬ್ಯಾಲೆನ್ಸ್ ಶೀಟ್, ಆ್ಯಂಡ್ it is difficulty to ascertain correct
net profit, gross profit, and correct financial position of a business concern, like that. There are plenty of disadvantages with regard to single interest system. Next, we will come to double interest system. Double interest system is a system of recording both aspects of each and every transactions is called as double interest system. ಅಂದರೆ ಒಂದು ಟ್ರಾನ್ಸಾಕ್ಷನ್ ಬರ್ತಕ್ಕಂತಹ ಎರಡು ಅಂಶಗಳು ಡೆಬಿಟ್ ಆಸ್ ವೆಲ್ ಆಸ್ ಕ್ರೆಡಿಟ್ ಎರಡು ಆಸ್ಪೆಕ್ಟ್ ಬರ್ತವೆ. ಎರಡು ಆಸ್ಪೆಕ್ಟನ್ನು ರೆಕಾರ್ಡ್ ಮಾಡ್ತಕ್ಕಂಥ ಸಿಸ್ಟಮ್ಗೆ ನಾವು ಡಬಲ್ ಇಂಟ್ರೆಸ್ಟ್ ಸಿಸ್ಟಮ್ ಅಂತ ಕರಿತೀವಿ. ದಟ್ ಈಸ್ ಎ ಡಬಲ್ ಇಂಟ್ರೆಸ್ಟ್ ಸಿಸ್ಟಮ್. ಎ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಬೋತ್ ಆಸ್ಪೆಕ್ಟ್ಸ್ ಆಫ್ ಈಚ್ ಆ್ಯಂಡ್ ಎವರಿ ಟ್ರಾನ್ಸಾಕ್ಷನ್ ಈಸ್ ಕಾಲ್ಡ್ ಆಸ್ ಡಬಲ್ ಇಂಟ್ರೆಸ್ಟ್ ಸಿಸ್ಟಮ್. ಇದರಲ್ಲೂ ಅಷ್ಟೇ ಆ್ಯಸ್ ಯೂಶುವಲ್ ದೇರ್ ಆರ್ ಮೆನಿ ಅಡ್ವಾಂಟೇಜಸ್ ಆಸ್ ವೆಲ್ ಆಸ್ ಮೆನಿ ಡಿಸ್ಅಡ್ವಾಂಟೇಜಸ್. ಕೆಲವನ್ನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಈಸ್ ಎ ಕಂಪ್ಲೀಟ್ ಸಿಸ್ಟಮ್. ದಿಸ್ ಈಸ್ ಎ ಸೈಂಟಿಫಿಕ್ ಸಿಸ್ಟಮ್. This system reduces errors as well as frauds. This system helps to prepare correct trial balance. This system helps to prepare correct trading profit and loss account. And this system helps to prepare correct balance sheet. And this system helps to ascertain correct gross profit and correct net profit. And this system helps to know the correct financial position of a business concern, like that. There are plenty of advantages. And disadvantages also ಹೇಳ್ತೀನಿ ನಾವು. This is a costly system. This is a time consuming system, and this is a difficult system, and this system is not suitable to small business concerns, like that. There are few disadvantages ನೋಡ್ತೀವಿ. It's a brief information with regard to single interest system and double interest system. ಈ ಎರಡು ಸಿಂಗಲ್ ಇಂಟ್ರೆಸ್ಟ್ ಸಿಸ್ಟಮಲ್ಲಿ ಇರ್ತಕ್ಕಂತಹ ಡಿಸ್ಅಡ್ವಾಂಟೇಜು ಮತ್ತು ಡಬಲ್ ಇಂಟ್ರೆಸ್ಟ್ ಸಿಸ್ಟಮ್ ಇರ್ತಕ್ಕಂತಹ ಅಡ್ವಾಂಟೇಜಸ್ ನೋಡಿಕೊಂಡ್ರೆ ನಾವು ಡಿಫ್ರೆನ್ಸ್ ಹೇಳ್ಬೋದು. ಡಿಫ್ರೆನ್ಸಸ್ ಬಿಟ್ವೀನ್ ಸಿಂಗಲ್ ಇಂಟ್ರೆಸ್ಟ್ ಸಿಸ್ಟಮ್ ಆ್ಯಂಡ್ ಡಬಲ್ ಇಂಟ್ರೆಸ್ಟ್ ಸಿಸ್ಟಮ್ ಅಂತ ನಿಮಗೆ ಗೊತ್ತೇ ಇದೆ. ಸಿಂಗಲ್ ಇಂಟ್ರೆಸ್ಟ್ ಸಿಸ್ಟಮ್ ಅಂದರೆ ಇಟ್ಸ್ ಈಸಿ ಸಿಸ್ಟಮ್, it is not an easy system. Single interest system, it is incomplete. Double interest system, this is a complete system, like that. Errors as well as frauds are more in case of single interest system, whereas errors as well as frauds are less in case of double interest system, like that. Difference anna ಮಾಡ್ಕೊಂಡು ಹೋಗ್ತೀವಿ. Brief informations. Next, let us come to the important topic. Is called as accounts prepared in conversion of single interest system into double interest system. As usual, ನಾವಿಲ್ಲಿ ಪ್ರಮುಖವಾಗಿ ಪ್ರಿಪ್ರೇಷನ್ ಆಫ್ ಟ್ರೇಡಿಂಗ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ತೊಗೊತೀವಿ. ಟ್ರೇಡಿಂಗ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಅಂದ್ರೇನು, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದ್ರೇನು, ಬ್ಯಾಲೆನ್ಸ್ ಶೀಟ್ ಏನಂದ್ರೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಟ್ರೇಡಿಂಗ್ ಅಕೌಂಟ್ ಈಸ್ ಅನ್ ಅಕೌಂಟ್ ಆಫ್ ರೆಕಾರ್ಡಿಂಗ್ ಆಲ್ ಟ್ರೇಡಿಂಗ್ ಐಟಮ್ಸ್ ಟು ಅಸರ್ಟೈನ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ನಿಮ್ಗೆ ಗೊತ್ತಿದೆ ಟ್ರೇಡಿಂಗ್ ಐಟಮ್ಸ್ ಯಾವ್ಯಾವುದಂತ. ದಟ್ ಈಸ್ ಓಪನಿಂಗ್ ಸ್ಟಾಕ್, purchases less returns, wages, carriage inwards, freight and fuel, right? ಇವೆಲ್ಲವೂ ಸಹ ಟ್ರೇಡಿಂಗ್ ಐಟಮ್ಸ್. ಆ್ಯಂಡ್ ದಟ್ ಇಸ್ ಸೇಲ್ಸ್ ಲೆಸ್ ರಿಟರ್ನ್ಸ್, ಕ್ಲೋಸಿಂಗ್ ಸ್ಟಾಕ್. ಈ ಟ್ರೇಡಿಂಗ್ ಐಟಮ್ಸು, ಈ ಎಲ್ಲ ಟ್ರೇಡಿಂಗ್ ಐಟಮ್ಸ್ ರೆಕಾರ್ಡ್ ಮಾಡೋದಕ್ಕೆ ಒಂದು ಅಕೌಂಟ್ ಓಪನ್ ಮಾಡ್ತೀವಿ. ದಟ್ ಅಕೌಂಟ್ ಇಸ್ ಕಾಲ್ಡ್ ಆಸ್ ಟ್ರೇಡಿಂಗ್ ಅಕೌಂಟ್ ಟು ಅಸರ್ಟೈನ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ ನೋಡಿ. ಟ್ರೇಡಿಂಗ್ ಅಕೌಂಟ್ ಇಸ್ ಅನ್ ಅಕೌಂಟ್ ಆಫ್ ರೆಕಾರ್ಡಿಂಗ್ ಆಲ್ ಟ್ರೇಡಿಂಗ್ ಐಟಮ್ಸ್ ಟು ಅಸರ್ಟೈನ್ gross profit or gross loss is called as trading account. Whereas profit and loss account means an account of recording all incomes and expenditures and losses to ascertain net profit or loss of a business concern. That is, profit and loss account is an account of recording all incomes, expenditures and losses to ascertain net profit or net loss of a business concern is called as profit and loss account. ಅಂದರೆ ಎಲ್ಲ ಇನ್ಕಮ್ಸನ್ನು, ಎಲ್ಲ ಎಕ್ಸ್ಪೆಂಡಿಚರ್ಸನ್ನು, ಲಾಸನ್ನು ರೆಕಾರ್ಡ್ ಮಾಡೋದಕ್ಕೆ ಒಂದು ಸಪ್ರೇಟ್ ಅಕೌಂಟ್ ಓಪನ್ ಮಾಡ್ತೀವಿ. ಆ ಅಕೌಂಟ್ಗೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ, ಟು ಅಸರ್ಟೈನ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಓಕೆನಾ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಮೀನ್ಸ್ ಆಸ್ ಯು ನೋಸ್, ಬ್ಯಾಲೆನ್ಸ್ ಶೀಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ರೆಕಾರ್ಡಿಂಗ್ ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. Balance sheet is an account of recording, balance sheet is a statement of recording all assets as well as liabilities to ascertain the financial position of a business concern. Repeat ಮಾಡ್ತೀನಿ ನೋಡಿ. Balance sheet is a statement of recording all assets and liabilities of a business concern to ascertain the financial position. ಅಂದರೆ ಎಲ್ಲ ಅಸೆಟ್ಸನ್ನು, ಆ ಕಂಪನಿಲಿರ್ತಕ್ಕಂಥ ಎಲ್ಲ ಅಸೆಟ್ಸನ್ನು, ಎಲ್ಲ ಲೈಬಿಲಿಟೀಸನ್ನು ರೆಕಾರ್ಡ್ ಮಾಡೋದಕ್ಕೆ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡ್ತೀವಿ. ಆ ಸ್ಟೇಟ್ಮೆಂಟ್ಗೆ ನಾವು ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ದಟ್ ಇಸ್ ಅ ಸ್ಟೇಟ್ಮೆಂಟ್. But trading is an account. P&L account is an account. Okay, na? Right? This is an information. Next, let us come to what is the procedure for the preparation of final accounts. Final accounts ಮಾಡಬೇಕಾದ್ರೆ ನಾವು ಆಫ್ಲೈನ್ ಕ್ಲಾಸ್ ಆಗಿದ್ರೆ ಒಂದೇ ಸರಿ ಪ್ರಾಬ್ಲಮನ್ನು ನೋಡಿಕೊಂಡು ಎಲ್ಲ ಅಕೌಂಟನ್ನು ಒಂದೇ ಸರಿ ಓಪನ್ ಮಾಡಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಬಟ್ ಆನ್ಲೈನ್ ಕ್ಲಾಸ್ ಆದ್ದರಿಂದ ಟೈಮ್ ಆಗಲ್ಲ. ಹಾಗಾಗಿ ನಾನು
ಎರಡು ರೀತಿಯಲ್ಲಿ ನಾನು ಮಾಡ್ಕೊಂಡಿರ್ತೀನಿ. ಅಂದರೆ ನೀವು ಪ್ರಾಬ್ಲಮನ್ನು 2 ಸರಿ ನೋಡಬೇಕಾಗುತ್ತೆ ಅಷ್ಟೇ. ಪ್ರಾಬ್ಲಮ್ನ 2 ಸರಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸ್ ಮಾಡ್ತೀವಿ, ನೆಕ್ಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸ್ ಮಾಡ್ಕೊಂಡ್ರೆ ಫೈನಲ್ ಅಕೌಂಟ್ಸ್ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇನ್ನೊಂದು ಪಾಯಿಂಟ್ ಗಮನಿಸ್ಬೇಕು ನೀವು. ಎಲ್ಲ ಐಟಮ್ಗಳು ಯಾವುದೇ ಟ್ರಾನ್ಸಾಕ್ಷನ್ಸ್ ಇದ್ರೂ ಸಹ 2 ಕಡೆ ಅಪಿಯರ್ ಆಗಿರುತ್ತೆ. ಒಂದು ಕಡೆ ಅವನೇ ಪ್ರಾಬ್ಲಮಲ್ಲೇ ಕೊಟ್ಬಿಟ್ಟಿದ್ರೆ, ಇನ್ನೊಂದು ಕಡೆ ಮಾತ್ರ ರೆಕಾರ್ಡ್ ಮಾಡ್ಕೊತೀವಿ. ಆದರೆ ಆಲ್ ಅಡ್ಜಸ್ಟ್ಮೆಂಟ್ಸ್ ಮಸ್ಟ್ ಬಿ ರೆಕಾರ್ಡೆಡ್ ಟ್ವೈಸ್. ಅಡ್ಜಸ್ಟ್ಮೆಂಟ್ಗಳು 2 ಕಡೆ ರೆಕಾರ್ಡ್ ಆಗಲೇಬೇಕು. ಅದೊಂದು ಪಾಯಿಂಟ್ ಜ್ಞಾಪಕ ಇಟ್ಕೊಂಬಿಡಿ. ಆಮೇಲೆ ದಿಸ್ ಈಸ್ ಎ ಸೂಪರ್ ಚಾಪ್ಟರ್ ಆ್ಯಂಡ್ ಬ್ಯೂಟಿಫುಲ್ ಚಾಪ್ಟರ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಚಾಪ್ಟರ್. ಫೈನಲ್ ನಮಗೆ ಬ್ಯಾಲೆನ್ಸ್ ಶೀಟ್ ಆಯ್ತಂದರೆ ವಿ ವಿಲ್ ಬಿ ವೆರಿ ಹ್ಯಾಪಿ. ಹಾಗೆಯೇ ಇಲ್ಲಿ ಆ ಪ್ರಾಬ್ಲಮನ್ನು ಹೇಗೆ ಮಾಡಬೇಕಂತ ಜಸ್ಟ್ ನಿಮಗೆ ಬ್ರೀಫ್ ಕೊಡ್ತೀನಿ. ಏನಪ್ಪ ಅಂದರೆ, ಫಸ್ಟು ಈಗ ನಾವು 2 ಗ್ರೂಪ್ ಮಾಡಿದ್ದೀವಿ. ಒಂದು ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸ್ ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸ್. ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸಲ್ಲಿ ಏನು ಮಾಡಬೇಕು ಅಂತ ಜಸ್ಟ್ ಹೇಳ್ತೀನಿ ನೋಡಿ. ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಓಕೆನಾ? ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲ ಓಪನಿಂಗ್ ಬ್ಯಾಲೆನ್ಸಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ರೆಕಾರ್ಡ್ ಮಾಡ್ತೀವಿ. ಅದನ್ನು ಕ್ಲೋಸ್ ಮಾಡಿದ್ರೆ ನಮಗೆ ಸಿಗುತ್ತೆ ಓಪನಿಂಗ್ ಕ್ಯಾಪಿಟಲ್. ನಮಗೆ ಸಿಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ, ಓಪನಿಂಗ್ ಕ್ಯಾಪಿಟಲ್ ಸಿಗುತ್ತೆ ಫಸ್ಟು. ಯಾವುದರಿಂದ? ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಮಾಡೋದ್ರಿಂದ. ಓಕೆನಾ? ನೆಕ್ಸ್ಟು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಪ್ರಾಬ್ಲಮ್ ಕೊಡದೆ ಹೋದರೆ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಕ್ಯಾಶ್ ಅಕೌಂಟಾಗ ಏನು ಮಾಡ್ತೀವಿ? ಆಲ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸನ್ನು ರೆಕಾರ್ಡ್ ಮಾಡ್ತೀವಿ ಕ್ಯಾಶ್ ಅಕೌಂಟಲ್ಲಿ. ರೆಕಾರ್ಡ್ ಮಾಡಿ ಫೈನಲ್ ನಮಗೇನು ಬರುತ್ತಪ್ಪ ಅಂದರೆ, ಅಲ್ಲ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ನಮಗೇನು ಬರುತ್ತೆ? ಕ್ಯಾಶ್ ಪರ್ಚೇಸ್ ಅಥವಾ ಕ್ಯಾಶಿಯರ್ಸ್ ಬರುತ್ತೆ. ನಾವು ಲೆಕ್ಕ ಹಾಕ್ತೀವಿ. ಕರೆಕ್ಟಾ? ಅಥವಾ ಎಲ್ಲ ರೆಕಾರ್ಡ್ ಮಾಡಿದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ ಕೊಡದೆ ಹೋದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ ಸಿಗುತ್ತೆ. ಇಲ್ಲಿ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಕ್ಲೋಸ್ ಮಾಡಿದಾಗ. ಕರೆಕ್ಟಾ? ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ಅದಾದಮೇಲೆ ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಅಕೌಂಟ್, ಬಿಲ್ಸ್ ಪೇಯಬಲ್ ಅಕೌಂಟ್, ಡೆಟಾರ್ಸ್ ಅಕೌಂಟ್, ಕ್ರೆಡಿಟಾರ್ಸ್ ಅಕೌಂಟ್ ಓಪನ್ ಮಾಡ್ತೀವಿ. ಓಕೆನಾ? ಇನ್ನೊಂದು ಹೇಳ್ತೀನಿ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಓಪನ್ ಮಾಡಿದಾಗ ಎಲ್ಲ ಬಿಲ್ಸ್ ರಿಸೀವಬಲ್ ಟ್ರಾನ್ಸಾಕ್ಷನ್ಸ್ ಏನು ಬರ್ತವೆ ಎಲ್ಲವನ್ನೂ ಸಹ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತೀವಿ, ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡ್ ಮಾಡಿ ಅಲ್ಟಿಮೇಟ್ಲಿ ಎನಿ ಬ್ಯಾಲೆನ್ಸಸ್ ಅರೈಸಸ್ ಇನ್ ದಿ ಬಿಲ್ಸ್ ರಿಸೀವಬಲ್ ಶುಡ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಡೆಟಾರ್ಸ್ ಅಕೌಂಟ್. ಯಾಕೆ ನೋಡಿ, ಡೆಟಾರ್ಸ್ ಯಾವಾಗ ಆಗ್ತಾರೆ, ನಾನು ನಿಮಗೆ ವಾಟ್ಸಪ್ಪಲ್ಲಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಡೆಟಾರ್ಸ್ ಅಂತ ಯಾರಪ್ಪ ಅಂದರೆ, ಎ ಪರ್ಸನ್ who owes money to the business. ಎ ಪರ್ಸನ್ who owes money to the business. ಯಾರು ನಮ್ಮ ಬಿಸ್ನೆಸ್ ಕನ್ಸರ್ನ್ಗೆ ಹಣ ಕೊಡಬೇಕಾಗಿದೆಯೋ ಅವ್ರ ಡೆಟಾರು. ಕ್ರೆಡಿಟಾರ್ ಯಾರಪ್ಪ ಅಂದರೆ, ಅ ಪರ್ಸನ್ ಟು ಹೂಮ್ ಬಿಸ್ನೆಸ್ ಓಸ್ ಮನಿ. ಅಂದರೆ ಬಿಸ್ನೆಸ್ ಯಾರಿಗೆ ಹಣ ಕೊಡಬೇಕಾಗಿದೆಯೋ ಅವ್ರು ಕ್ರೆಡಿಟಾರ್ ಆಗ್ತಾರೆ. ಋಣಿ ಮತ್ತು ದಣಿ ಅಂತ ಕರಿತೀವಿ. ಈಗ ಸಪೋಸ್ ನಾವು ಸಾಲ ಸೇಲ್ ಮಾಡಿದ್ರೆ, ಸಾಲ ಅವ್ರಿಗೆ ಕೊಟ್ಟರೆ ಅವ್ರು ನಮಗೆ ಡೆಟಾರು. ಕರೆಕ್ಟಾ? ನಾವು ಸಾಲ ಪರ್ಚೇಸ್ ಮಾಡಿದಾಗ ನಮಗೆ ಅವರು ಕ್ರೆಡಿಟಾರ್ ಆಗ್ತಾರೆ. ಕರೆಕ್ಟಾ? ಈಗ ನಾವು ಸಾಲ ಕೊಟ್ಟಿದ್ದೀವಿ ಅವ್ರಿಗೆ, ಅಂದರೆ ಸಾಲ ನಮ್ಮ ಹತ್ರ ಕೊಟ್ಟಿದ್ದೀವಿ, ಅವ್ರಿಗೆ ಸೇಲ್ ಮಾಡಿದ್ದೀವಿ. ಸಾಲಕ್ಕೆ ಸೇಲ್ ಮಾಡಿದಾಗ ಅವರು ನಮಗೆ ಡೆಟಾರ್ ಆದರು. ಕರೆಕ್ಟಾ? ಡೆಟಾರ್ ಆದಾಗ ಅವ್ರು ನಮ್ಗೆ ಹೆಂಗೆ ಸೆಟ್ಲ್ಮೆಂಟ್ ಮಾಡ್ಬೋದು? ನಮ್ಗೆ ಅವರು ಕ್ಯಾಶ್ ಕೊಡ್ಬೋದು ಅಥವಾ ಬಿಲ್ಸ್ ಕೊಡ್ಬೋದು, ಚೆಕ್ ಕೊಡ್ಬೋದು. ಕರೆಕ್ಟಾ? ನನಗೆ ಬಿಲ್ಸ್ ರಿಸೀವಬಲ್. ಅಲ್ಲಿಗೆ ಬಿಲ್ಸ್ ರಿಸೀವಬಲ್ ಯಾರಿಗೆ ಕನ್ಸರ್ನು? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಡೆಟಾರ್ಸ್ಗೆ ಸಂಬಂಧಪಡುತ್ತೆ. ಕರೆಕ್ಟಾ? ಹಾಗೆಯೇ ನಾವು ಸಾಲ ಪರ್ಚೇಸ್ ಮಾಡ್ತೀವಿ ಅಂದ್ಕೊಳ್ಳಿ, ಪರ್ಚೇಸ್ ಮಾಡ್ತೀವಿ ಯಾರಿಂದ? ಕ್ರೆಡಿಟಾರ್ಸಿಂದ. ಅವ್ರು ಕ್ರೆಡಿಟಾರ್ ಆಗಿರ್ತಾರೆ. ನಾವೇನು ಕೊಡ್ಬೋದು ಅವರಿಗೆ? ಕ್ಯಾಶ್ ಕೊಡ್ಬೋದು ಅಥವಾ ಬಿಲ್ಸ್ ಕೊಡ್ಬೋದು. ದಟ್ ಇಸ್ ಬಿಲ್ಸ್ ಪೇಯಬಲ್. ಅದಕ್ಕೆ ಬಿಲ್ಸ್ ರಿಸೀವಬಲ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಡೆಟಾರ್ಸ್, ವೆರಾಸ್ ಬಿಲ್ಸ್ ಪೇಯಬಲ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಕ್ರೆಡಿಟಾರ್ಸ್. ಕರೆಕ್ಟಾ? ಈಗ ಬರ್ತೀನಿ ಪಾಯಿಂಟ್ಗೆ. ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಎಲ್ಲ ಆಲ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಬಿಲ್ಸ್ ರಿಸೀವಬಲ್ should be posting into bills receivable account. ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದಾಗ ಅಲ್ಟಿಮೇಟ್ ರಿಸಲ್ಟ್ ಏನು ಬರುತ್ತಪ್ಪ ಅಂದರೆ, ಅದನ್ನು ಟ್ರಾನ್ಸ್ಫರ್ ಟು ಡೆಟಾರ್ಸ್ ಅಕೌಂಟ್. ಬಿಕಾಸ್ ಬಿಲ್ಸ್ ರಿಸೀವಬಲ್ ಇಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಡೆಟಾರ್ಸ್. ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟು ಬಿಲ್ಸ್ ಪೇಯಬಲ್ ಅಕೌಂಟನ್ನು ಎಲ್ಲ ಆಲ್ ದಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಬಿಲ್ಸ್ ಪೇಯಬಲ್ ಶುಡ್ ಬಿ ರೆಕಾರ್ಡೆಡ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್ ಆ್ಯಂಡ್ ಅಲ್ಟಿಮೇಟ್ ಬ್ಯಾಲೆನ್ಸ್ ಮಸ್ಟ್ ಬಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಕ್ರೆಡಿಟಾರ್ಸ್ ಸಂಬಂಧಪಡುತ್ತೆ. ಕ್ರೆಡಿಟಾರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ರೈಟ್. ಆಮೇಲೆ ಡೆಟಾರ್ಸ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಡೆಟಾರ್ಸ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ ಎರಡೂ ಕೊಟ್ಟಿದ್ರೆ ಆಗ ಏನು ಡಿಫ್ರೆನ್ಸ್ ಬರುತ್ತಪ್ಪ? ಆ ಡಿಫ್ರೆನ್ಸನ್ನು ನಾವು ಕ್ರೆಡಿಟ್ ಸೇಲ್ಸ್ ಅಂತ ಕರಿತೀವಿ. ಯಾಕೆಂದರೆ ಈಗ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ, ಕ್ಯಾಶ್ ಬಂದಿರುತ್ತೆ, ಗೂಡ್ಸು ಕೊಟ್ಟಿರ್ತೀವಿ, ಎಲ್ಲ ಆದಮೇಲೆ ಡಿಫ್ರೆನ್ಸ್ ಬಂತು ಅಂದರೆ ಆ ಡಿಫ್ರೆನ್ಸ್ ಏನಕ್ಕೆ ಬಂದಿರುತ್ತೆ? ಸಾಲ ಸೇಲ್ ಮಾಡಿರ್ತೀವಿ ನಾವು. ದಟ್ ಈಸ್ ಕ್ರೆಡಿಟ್ ಸೇಲ್ಸ್. ಯಾರ್ದು? ಡೆಟಾರ್ಸ್ ಅಕೌಂಟನ್ನು ಕ್ಲೋಸ್ ಮಾಡಿದಾಗ
ಅಲ್ಟಿಮೇಟ್ ಬ್ಯಾಲೆನ್ಸಸ್ ಇನ್ ದಿ ಡೆಟಾರ್ಸ್ ಅಕೌಂಟ್ ಶುಡ್ ಬಿ ಟ್ರೀಟೆಡ್ ಆಸ್ ಕ್ರೆಡಿಟ್ ಸೇಲ್ಸ್. ಯಾಕಂದರೆ ಅವರು ಬ್ಯಾಲೆನ್ಸ್ ಬರೋದೇ ಅಂತ ಸಾಲ ಸೇಲ್ ಮಾಡೋದಕ್ಕೆ ಬ್ಯಾಲೆನ್ಸ್ ಬಂತು. ಕರೆಕ್ಟಾ? ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಕ್ರೆಡಿಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಕ್ರೆಡಿಟಾರ್ಸ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಕ್ರೆಡಿಟಾರ್ಸ್ ಶುಡ್ ಬಿ ಪೋಸ್ಟಿಂಗ್ ಇನ್ ಟು ಕ್ರೆಡಿಟಾರ್ಸ್ ಅಕೌಂಟ್. ಆ ಕ್ರೆಡಿಟಾರ್ಸ್ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ಎನಿ ಡಿಫರೆನ್ಸಸ್ ಅರೈಸಸ್ ಇನ್ ದಿ ಕ್ರೆಡಿಟಾರ್ಸ್ ಅಕೌಂಟ್ ಈಸ್ ಕನ್ಸಿಡರ್ಡ್ ಆಸ್ ಕ್ರೆಡಿಟ್ ಪರ್ಚೇಸಸ್. ಅಲ್ಲಿ ಡೆಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡಿದಾಗ ಕ್ರೆಡಿಟ್ ಸೇಲ್ಸ್ ಆಯಿತು, ಕ್ರೆಡಿಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡಿದಾಗ ಕ್ರೆಡಿಟ್ ಪರ್ಚೇಸ್. ಯಾಕಪ್ಪ ಅಂದರೆ ನಾವು ಪರ್ಚೇಸ್ ಮಾಡಿರ್ತೀವಿ ಕ್ರೆಡಿಟಾರ್ಸಿಂದ ಪರ್ಚೇಸ್ ಮಾಡಿದಾಗ ಏನೇ ಡಿಫ್ರೆನ್ಸ್ ಬಂದು ಸಹ ದಟ್ ಡಿಫ್ರೆನ್ಸ್ ಇಸ್ ಕಾಲ್ಡ್ ಆಸ್ ಕ್ರೆಡಿಟ್ ಪರ್ಚೇಸಸ್ ಅಂತ ಕರಿತೀವಿ. ಓಕೆನಾ? ಈಗ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಕ್ರೆಡಿಟ್ ಪರ್ಚೇಸು ಕೊಟ್ಟಿರ್ತಾರೆ. ಡಿಫ್ರೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸು. ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಮತ್ತು ಕ್ರೆಡಿಟ್ ಸೇಲ್ಸ್ ಕೊಟ್ಟಿರ್ತಾರೆ ಡೆಟಾರ್ಸ್ ಅಕೌಂಟಿಗೆ. ಹಾಗೇನು ಮಾಡ್ತೀವಿ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಕರೆಕ್ಟಾ? ಇಷ್ಟು ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸ್. ನಾವು ಇಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ನಮಗೇನು ಸಿಗುತ್ತೆ? ಓಪನಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಕ್ಯಾಶ್ ಅಕೌಂಟಿಗೆ ಏನು ಸಿಗುತ್ತೆ ನಿಮಗೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಸಿಗ್ಬೋದು, ಅಥವಾ ಕ್ಯಾಶ್ ಸೇಲ್ ಸಿಗ್ಬೋದು, ಅಥವಾ ಕ್ಯಾಶ್ ಪರ್ಚೇಸ್ ಸಿಗ್ಬೋದು. ಓಕೆನಾ? ನೆಕ್ಸ್ಟು ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಟು ಡೆಟಾರ್ಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಬಿಲ್ಸ್ ಪೇಯಬಲ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಕ್ರೆಡಿಟಾರ್ಸ್ ಅಕೌಂಟ್. ಡೆಟಾರ್ಸ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಡಿಫರೆನ್ಸ್ ಈಸ್ ಕನ್ಸಿಡರ್ಡ್ ಆಸ್ ಕ್ರೆಡಿಟ್ ಸೇಲ್ಸ್. ಅದಾಗಿ ಇಟ್ಕೊಂಡಿದ್ದೀವಿ. ಮತ್ತು ಕ್ರೆಡಿಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದಾಗ ಎನಿ ಬ್ಯಾಲೆನ್ಸಸ್ ಅರೈಸಸ್ ಇನ್ ದಿ ಕ್ರೆಡಿಟಾರ್ಸ್ ಅಕೌಂಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಕ್ರೆಡಿಟ್ ಪರ್ಚೇಸಸ್. ಅರ್ಥ ಆಯ್ತಾ? ಇದು ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸ್. ಈ ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸ್ ಮಾಡ್ಬೇಕಾದ್ರೆ ನಾವು ಒಂದು ಸರಿ ಪ್ರಾಬ್ಲಮನ್ನು ನೋಡ್ಕೊಂಡು ಬರ್ತೀವಿ. ವಿತ್ ಪ್ರಾಬ್ಲಮ್ ಏನಿರುತ್ತೆ ಎಲ್ಲ ಇನ್ಫಾರ್ಮೇಷನ್ ವಿತ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನೋಡಿಕೊಂಡು ಒಂದು ಹಂತಕ್ಕೆ ಬರುತ್ತೆ. ಈಗ ಏನು ಮಾಡ್ತೀವಿ ನಾವು? ಈಗ ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಾವೀಗ ಅಲ್ಟಿಮೇಟ್ ಫೈನಲ್ ಅಕೌಂಟ್ಸ್ ಬರ್ತೀವಿ. ಫೈನಲ್ ಅಕೌಂಟ್ಸ್ ಬಂದಾಗ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಕೊತೀವಿ. ಈಗ ನಾವು ಫಸ್ಟ್ ಕೆಲಸ ಏನು ಮಾಡಬೇಕಪ್ಪ ಅಂದರೆ ನಾವು ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸಲ್ಲಿ ಏನು ಲೆಕ್ಕ ಹಾಕಿದ್ದೀವೋ ಅದನ್ನು ಇಲ್ಲಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ, ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಏನಪ್ಪ ಅಂದರೆ ನೋಡಿ, ನಿಮ್ಗೆ ಗೊತ್ತಿರುತ್ತೆ, ಸೆಕೆಂಡ್ ಪೀಸಲ್ಲಿ ಮಾಡಿದ್ದೀರಿ ನೀವು. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೀವು ಕ್ಲೋಸ್ ಮಾಡಿದ್ರಿ ಅಲ್ಲಂದ್ರಿ. ಕ್ಲೋಸ್ ಮಾಡಿದಾಗ ಏನು ಸಿಕ್ತು ನಿಮಗೆ? ಓಪನಿಂಗ್ ಕ್ಯಾಪಿಟಲ್ ಸಿಕ್ತು. ಆ ಓಪನಿಂಗ್ ಕ್ಯಾಪಿಟಲ್ ಎಲ್ಲಿ ಬರುತ್ತೆ? ಫೈನಲ್ ಬ್ಯಾಲೆನ್ಸ್ ಶೀಟ್ ಮಾಡ್ತಿರಲ್ಲ, ಫೈನಲ್ ಬ್ಯಾಲೆನ್ಸ್ ಶೀಟಲ್ಲಿ ಲೈಬಿಲಿಟಿ ಸೈಡ್ ರೆಕಾರ್ಡ್ ಮಾಡಿ ಸ್ವಲ್ಪ ಜಾಗ ಬಿಟ್ಟು, ಕ್ರೆಡಿಟಾರ್ಸ್ ಲೈಬಿಲಿಟೀಸ್ಗೆ ಜಾಗ ಬಿಟ್ಟು, ಅದು ಸ್ವಲ್ಪ ಪ್ಲೇಸ್ ಬಿಟ್ಟು ಅಲ್ಲಿ ಬರ್ತೀವಿ. ಓಪನಿಂಗ್ ಕ್ಯಾಪಿಟಲ್ ಅಂತ ಇನ್ನರ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತೀವಿ. ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಕ್ಕಂಥ ಅಮೌಂಟು ಇಲ್ಲಿ ರೆಕಾರ್ಡ್ ಮಾಡ್ಕೊಂಡ್ವಿ. ಮುಗಿತಾ? ನೆಕ್ಸ್ಟು ಕ್ಯಾಶ್ ಅಕೌಂಟಿಗೆ ಬರ್ತೀವಿ. ಅಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿರ್ತಕ್ಕಂಥ ಕ್ಯಾಶ್ ಅಕೌಂಟಲ್ಲಿ ನಿಮಗೇನು ಸಿಗುತ್ತೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಸಿಗುತ್ತೆ ಅಂದ್ಕೊಳ್ಳಿ. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶನ್ನು ಏನು ಮಾಡ್ಬೇಕು ನೀವು? ಬ್ಯಾಲೆನ್ಸ್ ಶೀಟಲ್ಲಿ, ಫೈನಲ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ಅಟ್ ಬ್ಯಾಂಕ್ ಅಥವಾ ಕ್ಯಾಶ್ ಅಂತ, ಕ್ಯಾಶ್ ಇನ್ ಹ್ಯಾಂಡ್ ಅಂತ ರೆಕಾರ್ಡ್ ಮಾಡ್ತೀವಿ. ಇನ್ ಕೇಸ್ ಓಪನಿಂಗ್ ಬ್ಯಾಲೆನ್ಸು ಕೊಟ್ಟಿದ್ರು, ಕ್ಲೋಸಿಂಗ್ ಬ್ಯಾಲೆನ್ಸು ಕೊಟ್ಟಿದ್ರು ಅಂದ್ಕೊಳ್ಳಿ, ನಿಮಗೇನು ಸಿಗುತ್ತೆ? ಅಥವಾ ಕ್ಯಾಶ್ ಸೇಲ್ಸ್ ಸಿಕ್ಕಿರುತ್ತೆ. ಕರೆಕ್ಟಾ? ಆ ಕ್ಯಾಶ್ ಸೇಲ್ಸ್ ಏನು ಮಾಡಬೇಕಪ್ಪ ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಬೈ ಸೇಲ್ಸ್ ಅಂತ ಹಾಕೊಂಡಿರ್ತೀವಿ. ಕ್ರೆಡಿಟ್ ಸೈಡ್ ಸೇಲ್ಸ್ ಅಂತ ಹಾಕೊಂಡಿರ್ತೀವಿ. ಅಲ್ಲಿ ಎರಡು ಕಾಲಮ್ ಹಾಕ್ಕೊತೀವಿ, ಕ್ಯಾಶ್ ಸೇಲ್ಸು ಮತ್ತು ಕ್ರೆಡಿಟ್ ಸೇಲ್ಸ್ ಅಂತ. ಆಗ ನಿಮಗೆ ಸಿಕ್ಕಿರೋದೇನೋ ಕ್ಯಾಶ್ ಸೇಲ್ಸ್ ತಾನೆ. ಕ್ಯಾಶ್ ಸೇಲ್ಸಲ್ಲಿ ಅಮೌಂಟನ್ನು ಇನ್ನರ್ ಕಾಲಮಲ್ಲಿ ಬರೆದು ರೆಕಾರ್ಡ್ ಮಾಡ್ಕೊತೀವಿ. ಸಪೋಸ್ ನಮಗೆ ಕ್ಯಾಶ್ ಸೇಲ್ಸ್ ಸಿಕ್ಕಿಲ್ಲ, ಕ್ಯಾಶ್ ಪರ್ಚೇಸ್ ಸಿಕ್ತು ಅಂದ್ಕೊಳ್ಳಿ ಯಾವುದೋ ಕ್ಯಾಶ್ ಅಕೌಂಟಲ್ಲಿ. ಆ ಕ್ಯಾಶ್ ಅಕೌಂಟಲ್ಲಿ ಸಿಕ್ಕತಕ್ಕಂಥ ಕ್ಯಾಶ್ ಪರ್ಚೇಸನ್ನು ಅಗೇನ್ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡು ಓಪನಿಂಗ್ ಸ್ಟಾಕ್ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಕೆಳಗಡೆ ಪರ್ಚೇಸಸ್ ಹಾಕ್ಕೊಂಡಿರ್ತೀರ. ಆ ಪರ್ಚೇಸಲ್ಲಿ ಎರಡು ಕಾಲಮ್ ಹಾಕ್ಕೊಂಡಿರ್ತೀರ, ಕ್ಯಾಶ್ ಪರ್ಚೇಸು ಮತ್ತು ಕ್ರೆಡಿಟ್ ಪರ್ಚೇಸು. ಈಗ ನಮಗೆ ಸಿಕ್ಕಿರೋದೇನೋ ಕ್ಯಾಶ್ ಪರ್ಚೇಸನ್ನು ಕ್ಯಾಶ್ ಪರ್ಚೇಸ್ ಕಾಲಮಲ್ಲಿ ನಾವು ಅಮೌಂಟನ್ನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ತೀವಿ. ಓಕೆನಾ? ಇದು ಮುಗೀತು. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮುಗೀತು ಮತ್ತು ಕ್ಯಾಶ್ ಅಕೌಂಟು ಮುಗೀತು. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಟ್ರಾನ್ಸ್ಫರ್ ಮಾಡಿಬಿಡ್ತೀರ, ಬಿಲ್ಸ್ ಪೇಬಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿರ್ತೀರ. ನೆಕ್ಸ್ಟ್ ಡೆಟಾರ್ಸ್ ಅಕೌಂಟ್ ಬರ್ತಿದ್ವಿ. ಡೆಟಾರ್ಸ್ ಅಕೌಂಟಿಗೆ ಏನು ಸಿಗುತ್ತೆ ನಿಮಗೆ? ಓಪನಿಂಗ್ ಬ್ಯಾಲೆನ್ಸ್ ಇತ್ತು, ಕ್ರೆಡಿಟ್ ಸೇಲ್ಸು ಕೊಟ್ಬಿಟ್ಟಿದ್ರು. ಅದಾಗಿ ನಿಮಗೇನು ಸಿಗುತ್ತೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ನಮಗೆ ಸಿಗುತ್ತೆ. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಎಲ್ಲಿ ತೊಗೊತೀವಿ ನಾವು? ಬ್ಯಾಲೆನ್ಸ್ ಶೀಟ್, ಫೈನಲ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಆರ್ ಬಿ ಇಟ್ಟಿದ್ರೆ ಇನ್ನರ್ ಕಾಲಮಲ್ಲಿ ಹಾಕ್ಕೊಂಡು ಅದನ್ನು ಪೋಸ್ಟಿಂಗ್ ಮಾಡ್ಕೊತೀವಿ. ಸಪೋಸ್ ಏನಾದರೂ ಡೆಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡಿದಾಗ ನಿಮಗೆ ಓಪನಿಂಗ್ ಬ್ಯಾಲೆನ್ಸು ಕೊಟ್ಟವ್ರೆ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸು ಕೊಟ್ಟವ್ರೆ. ಡಿಫ್ರೆನ್ಸ್ ಏನು ಬರುತ್ತೆ? ಕ್ರೆಡಿಟ್ ಸೇಲ್ಸ್ ಬರುತ್ತೆ. ಕರೆಕ್ಟಾ? ಆ ಕ್ರೆಡಿಟ್ ಸೇಲ್ಸ್ ಎಲ್ಲಿ ರೆಕಾರ್ಡ್ ಮಾಡಬೇಕು? ಟ್ರೇಡಿಂಗ್ ಅಕೌಂಟ್. ಮೊದಲು ಹೇಳಿದ್ದೀನಲ್ಲ, ಓಪನಿಂಗ್ ಸ್ಟಾಕ್, ಅಲ್ಲೇ ಸೇಲ್ಸಲ್ಲೇ ಸೇಲ್ಸ್ ಕ್ರೆಡಿಟ್ ಸೈಡು ಅಲ್ಲೇನು ಮಾಡ್ತೀವಿ? ಬೈ ಸೇಲ್ಸ್ ಮಾಡ್ತೀವಿ. ಬೈ ಸೇಲ್ಸ್ ಕ್ಯಾಶ್ ಸೇಲ್ಸ್ ಹಾಕಿರ್ತೀವಿ ಮತ್ತು ಕ್ರೆಡಿಟ್ ಸೇಲ್ಸ್. ಈಗ ನಮಗೇನು ಸಿಕ್ತು? ಡೆಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡಿದಾಗ ಕ್ರೆಡಿಟ್ ಸೇಲ್ಸ್ ಸಿಕ್ತು. ದಟ್ ಕ್ರೆಡಿಟ್ ಸೇಲ್ಸ್ ಮಸ್ಟ್ ಬಿ ರೆಕಾರ್ಡ್ ಇನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಓಕೆನಾ? ಇದು ಡೆಟಾರ್ಸ್ ಅಕೌಂಟ್ ಮುಗೀತು. ನೆಕ್ಸ್ಟು ಕ್ರೆಡಿಟಾರ್ಸ್ ಅಕೌಂಟಿಗೆ ಬಂದಾಗ ನಿಮಗೇನು ಸಿಗುತ್ತೆ? ಓಪನಿಂಗ್ ಬ್ಯಾಲೆನ್ಸು ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಬ್ಯಾಲೆನ್ಸು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಕ್ರೆಡಿಟಾರ್ಸ್ದು. ಆಗ ನಿಮಗೇನು ಡಿಫ್ರೆನ್ಸ್ ಏನು ಸಿಕ್ಕಿರುತ್ತೆ? ಡಿಫ್ರೆನ್ಸ್ ಇಸ್ ಕಾಲ್ಡ್ ಆಸ್ ಕ್ರೆಡಿಟ್ ಪರ್ಚೇಸಸ್. ಓಕೆನಾ? ಆ ಕ್ರೆಡಿಟ್ ಪರ್ಚೇಸನ್ನು ನೀವು
ಶುಡ್ ಬಿ ರೆಕಾರ್ಡ್ ಇನ್ ದಿ ಡೆಬಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್. ಓಕೆನಾ, ಡೆಬಿಟ್ ಸೈಡು 2 ಕಾಲಮ್ ಹಾಕೊಂಡಿರ್ತೀವಿ, 2 ಕಾಲಮಿಂದ 1 ಕಾಲಮು ಕ್ರೆಡಿಟ್ ಪರ್ಚೇಸ್ ಅಂತ ರೆಕಾರ್ಡ್ ಮಾಡ್ಕೊತೀವಿ. ಕರೆಕ್ಟಾ? ಅಲ್ಲಿಗೆ ಫಸ್ಟ್ ಸ್ಟೆಪ್ಪಲ್ಲಿ ಇರುತ್ತೆ, ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸಲ್ಲಿ ಬರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಪೋಸ್ಟಿಂಗ್ ಆಯಿತು. ಈ ಪೋಸ್ಟಿಂಗ್ ಎಲ್ಲ ಆದಮೇಲೆ ಎಗೇನ್ ನಾವೇನು ಮಾಡಬೇಕು, ಈಗ ನಾವು ಇನ್ನೊಂದು ಸರಿ ಪ್ರಾಬ್ಲಮ್ ನೋಡ್ಕೊಂಬರ್ಬೇಕು. ಪ್ರಾಬ್ಲಮ್ ನೋಡ್ಕೊಂಬಂದು ಟ್ರೇಡಿಂಗ್ ಅಕೌಂಟಲ್ಲಿ ಯಾವ್ಯಾವ ಐಟಮ್ ಇದ್ದಾವೆ ನೋಡ್ಕೊಳ್ಳಿ. ಈಗ ಟ್ರೇಡಿಂಗ್ ಅಕೌಂಟಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದರೆ ನೋಡಿ, ಡೆಬಿಟ್ ಸೈಡ್ ಆಸ್ ವೆಲ್ ಆಸ್ ಕ್ರೆಡಿಟ್ ಸೈಡ್ ನಿಮಗೆ ಗೊತ್ತಿದೆ. ಟ್ರೇಡಿಂಗ್ ಅಕೌಂಟು ಡೆಬಿಟ್ ಸೈಡ್ ಏನೇನು ರೆಕಾರ್ಡ್ ಮಾಡ್ತೀರಾ, 2 ಓಪನಿಂಗ್ ಸ್ಟಾಕ್ ರೆಕಾರ್ಡ್ ಮಾಡಿರ್ತೀರಾ. ಆಮೇಲೆ 2 ಪರ್ಚೇಸಸ್, ಆ ಪರ್ಚೇಸಲ್ಲಿ 2 ಬರ್ತವೆ, ಒಂದು ಕ್ಯಾಶ್ ಪರ್ಚೇಸ್ ಮತ್ತು ಕ್ರೆಡಿಟ್ ಪರ್ಚೇಸ್. ಕ್ಯಾಶ್ ಪರ್ಚೇಸ್ ಎಲ್ಲಿಂದ ಬರ್ಬೋದು, ಕ್ಯಾಶ್ ಅಕೌಂಟಿಂದ ಬಂದಿರುತ್ತೆ. ಕ್ರೆಡಿಟ್ ಪರ್ಚೇಸ್ ಎಲ್ಲಿಂದ ಬರ್ಬೋದು, ಕ್ರೆಡಿಟರ್ಸ್ ಅಕೌಂಟಿಂದ ಬಂದಿರುತ್ತೆ. ಅವೆರಡು ಸಹ ಇನ್ನರ್ ಕಾಲಮಲ್ಲಿ ಹಾಕ್ಕೊಂಡು ನಾವು ಟೋಟಲನ್ನು ಔಟರ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ಕೊತೀವಿ. ಕರೆಕ್ಟಾ? ಅದು ಪರ್ಚೇಸಸ್. ಮತ್ತು ವೇಜಸ್ ಬರುತ್ತೆ ಡೆಬಿಟ್ ಸೈಡು. ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಯಾವ್ಯಾವ ಐಟಮ್ ಅಥವಾ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಓಪನಿಂಗ್ ಸ್ಟಾಕ್, 2 ಪರ್ಚೇಸಸ್, ಅದರಲ್ಲಿ ಕ್ಯಾಶ್ ಪರ್ಚೇಸ್ ಮತ್ತು ಕ್ರೆಡಿಟ್ ಪರ್ಚೇಸ್. ಇನ್ನೊಂದು ವೇಜಸ್ ಬರುತ್ತೆ. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್ ಬರುತ್ತೆ, ಕ್ಯಾರೇಜ್ ಇನ್ವರ್ಡ್ಸ್, ಫ್ರೈಟ್ ಆ್ಯಂಡ್ ಫ್ಯೂಯಲ್ ಬರುತ್ತೆ. ಆಮೇಲೆ ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದ್ರೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಫ್ರೈಟ್ ಆ್ಯಂಡ್ ಫ್ಯೂಯಲ್, ಆಲ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಇದ್ದರೆ ಅದನ್ನು ರೆಕಾರ್ಡ್ ಮಾಡ್ತೀವಿ ಡೆಬಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್. ಕರೆಕ್ಟಾ? ನೆಕ್ಸ್ಟು ಕ್ರೆಡಿಟ್ ಸೈಡ್ ಬಂದರೆ ಸೇಲ್ಸಲ್ಲಿ 2, ಒಂದು ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಎಲ್ಲಿಂದ ಬಂದಿರುತ್ತೆ, ಕ್ಯಾಶ್ ಸೇಲ್ಸು ಕ್ಯಾಶ್ ಅಕೌಂಟಿಂದ ಬಂದಿರುತ್ತೆ ಇದ್ದರೆ, ಅಥವಾ ಅವನ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ. ಅಥವಾ ನೆಕ್ಸ್ಟು ಕ್ರೆಡಿಟ್ ಸೇಲ್ಸ್ ಅದೆಲ್ಲಿಂದ ಬರುತ್ತೆ, ಡೆಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ, ಆಗ ನಮಗೆ ಕ್ರೆಡಿಟ್ ಸೇಲ್ಸ್ ನಮಗೆ ಸಿಗುತ್ತೆ. ಆ 2 ಸಹ ಇನ್ನರ್ ಕಾಲಮಲ್ಲಿ ಹಾಕ್ಕೊಂಡು ಔಟರ್ ಕಾಲಮಲ್ಲಿ ಟೋಟಲ್ ಮಾಡಿ ಅದನ್ನು ಹಾಕ್ಕೊತೀವಿ. ರಿಟರ್ನ್ಸ್ ಇದ್ದರೆ ರಿಟರ್ನ್ಸನ್ನು ಮೈನಸ್ ಮಾಡ್ತೀವಿ. ಆಮೇಲೆ ಕ್ಲೋಸಿಂಗ್ ಸ್ಟಾಕ್, ಓಕೆನಾ, ಕ್ಲೋಸಿಂಗ್ ಸ್ಟಾಕು, ಆ ಕ್ಲೋಸಿಂಗ್ ಸ್ಟಾಕು ರೆಕಾರ್ಡ್ ಮಾಡ್ತೀವಿ ಎಲ್ಲಿ, ಟ್ರೇಡಿಂಗ್ ಅಕೌಂಟಲ್ಲಿ. ಅಗೇನ್ ದಟ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ರೆಕಾರ್ಡ್ ಮಾಡ್ತೀವಿ, ನಾವು ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಕರೆಕ್ಟಾ? ಇಷ್ಟು ಐಟಮ್ಗಳನ್ನ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ಲಾಸ್ ಲಾಸ್ ಬರುತ್ತೆ. ಓಕೆನಾ? ಸರ್ವೇ ಸಾಮಾನ್ಯ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಆ ಗ್ರಾಸ್ ಪ್ರಾಫಿಟ್ ನಾವು P&L ಅಕೌಂಟ್ಗೆ ಬ್ರಾಡ್ ಫಾರ್ವರ್ಡ್ ಮಾಡ್ತೀವಿ, ಕ್ಯಾರಿ ಮಾಡ್ತೀವಿ. ಈಗ P&L ಅಕೌಂಟಿಗೆ ಏನು ಮಾಡ್ಬೇಕು, ನಾವು ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು, ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸನ್ನು ನಾವು ಟ್ರೇಡಿಂಗ್ ಅಕೌಂಟಲ್ಲಿ P&L ಅಕೌಂಟಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ಬೇಕು, ನೀವೇನು ಮಾಡಬೇಕು, ಏನಾದರೂ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ಆ್ಯಡ್ ಮಾಡಬೇಕು. ಓಕೆನಾ? ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಇದ್ದರೆ ಮೈನಸ್ ಮಾಡಬೇಕು. ಈಗ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿ, ನಾವು ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತಂದರೆ ಕೆಲಸ ಮಾಡಿಸ್ಕೊಂಡಿರ್ತೀವಿ, ನಾವು ಎಕ್ಸ್ಪೆನ್ಸಸ್ ಕೊಡಬೇಕಾಗಿದ್ದು ಕೊಟ್ಟಿರಲ್ಲ, ಅದು ನಮಗೆ ಲೈಬ್ರರಿನಾ, ಹಾಗೇನು ಮಾಡ್ತೀವಿ, ಆ ವರ್ಷದ ಖರ್ಚು ಆದ್ದರಿಂದ ನಾವು ಆ ಎಕ್ಸ್ಪೆನ್ಸಸ್ಗೆ ನಾವು ಆ್ಯಡ್ ಮಾಡಿ ಆ ಸೇಮ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ನಾವೇನು ಮಾಡ್ತೀವಪ್ಪ ಅಂದರೆ ಲೈಬ್ರರಿ ಸೈಡ್ ರೆಕಾರ್ಡ್ ಮಾಡ್ತೀವಿ ಫೈನಲ್ ಬ್ಯಾಲೆನ್ಸ್ ಶೀಟಲ್ಲಿ. ಓಕೆನಾ? ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗಿದ್ರೆ ಏನು ಮಾಡ್ಬೇಕು, ನಾವು ಅದನ್ನು ಈ ವರ್ಷದ ಖರ್ಚಲ್ಲ ಅಂತ ಇಲ್ಲಿ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದ್ರೆ ಆದರೆ ಏನಾಗುತ್ತೆ, ನಾವಾಗಲೇ ಪೇಮೆಂಟ್ ಮಾಡಿಬಿಟ್ಟಿರ್ತೀವಿ, ಅದೇನಾಗುತ್ತೆ ಈ ವರ್ಷಕ್ಕೆ ಅದು ಅಸೆಟ್ ಆಗುತ್ತೆ, ಅಸೆಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಅರ್ಥ ಆಯ್ತಾ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡ್ಬೇಕು ನಾವು, ಈಗ ಸಪೋಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ ಇದ್ದರೆ ಆ ವರ್ಷದ ಸ್ಯಾಲ್ರಿಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿನ ಆ್ಯಡ್ ಮಾಡ್ತೀವಿ, ಟೋಟಲ್ ಮಾಡಿ P&L ಅಕೌಂಟ್ ರೆಕಾರ್ಡ್ ಮಾಡ್ತೀವಿ. ದಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇಟ್ಸ್ ಎ ಲೈಬಿಲಿಟಿ, ಬ್ಯಾಲೆನ್ಸ್ ಶೀಟಲ್ಲಿ ಲೈಬಿಲಿಟಿ ಸೈಡ್ ರೆಕಾರ್ಡ್ ಮಾಡಬೇಕು. ಕರೆಕ್ಟಾ? ಇದೆಲ್ಲ ಈ ಥರ ಪ್ರೊಸೀಜರ್ ಫಾಲೋ ಮಾಡಿ ಈಗ ನಾವು P&L ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. P&L ಅಕೌಂಟ್ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಸಿಗುತ್ತೆ. ಕರೆಕ್ಟಾ? P&L ಅಕೌಂಟ್ ಕ್ಲೋಸ್ ಮಾಡಿದಾಗ ಆ ನೆಟ್ ಪ್ರಾಫಿಟ್ ಏನು ಮಾಡ್ತೀವಿ ನಾವು, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಿರ್ತೀವಲ್ಲ, ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ತೀವಿ ನಾವು, ಲೈಬಿಲಿಟಿ ಸೈಡ್ ಸನ್ರಿ ಕ್ರೆಡಿಟಾರ್ಸು, ಬಿಲ್ಸ್ ಪೇಯಬಲ್ಲು ಮತ್ತು ಓವರ್ ಡ್ರಾಫ್ಟ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಲ್ಲವೂ ಸಹ ಲೈಬಿಲಿಟಿ ಸೈಡ್ ರೆಕಾರ್ಡ್ ಮಾಡಿರ್ತೀರಾ. ಜೊತೆಯಲ್ಲಿ ಓಪನಿಂಗ್ ಕ್ಯಾಪಿಟಲ್ ಹೇಳಿದೆ ನಾನು, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಓಪನಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಆ ಓಪನಿಂಗ್ ಕ್ಯಾಪಿಟಲ್ ನಾವು ಇನ್ನರ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ಆ ಇನ್ನರ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಕ್ಕಂಥ ಓಪನಿಂಗ್ ಕ್ಯಾಪಿಟಲ್ಗೆ ನಾವೇನು ಮಾಡಬೇಕು, ಈಗ ಏನಾದರೂ ಅಡಿಷ್ನಲ್ ಕ್ಯಾಪಿಟಲ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊತೀವಿ. P&L ಅಕೌಂಟಲ್ಲಿ ಬರ್ತಕ್ಕಂತಹ ನೆಟ್ ಪ್ರಾಫಿಟ್ ಬಂದರೆ ಆ್ಯಡ್ ಮಾಡ್ತೀವಿ, ನೆಟ್ ಲಾಸ್ ಬಂದರೆ ಮೈನಸ್ ಮಾಡ್ತೀವಿ, ಡ್ರಾಯಿಂಗ್ಸ್ ಏನೋ ಇದ್ದರೆ ಅದನ್ನು ಮೈನಸ್ ಮಾಡ್ತೀವಿ. ಆಗ ಟೋಟಲ್ ನೆಟ್ ಕ್ಯಾಪಿಟಲ್ ಬರುತ್ತೆ, ಔಟರ್ ಕಾಲಮಲ್ಲಿ ಹಾಕ್ಕೊತೀರಾ. ಕರೆಕ್ಟಾ? ನೆಕ್ಸ್ಟ್ ಅಸೆಟ್ ಸೈಡು ಎಲ್ಲ ಅಸೆಟ್ಸನ್ನು ರೆಕಾರ್ಡ್ ಮಾಡ್ತೀವಿ. ಈಗ ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕು, ಡೆಟಾರ್ಸ್, ಆ ಡೆಟಾರ್ಸಲ್ಲಿ RBID ಇದ್ದರೆ ಅದನ್ನು ಮೈನಸ್ ಮಾಡ್ತೀವಿ, ಔಟರ್ ಕಾಲಮಲ್ಲಿ ಹಾಕ್ಕೊತೀವಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್ಸ್, ಇವೆಲ್ಲಕ್ಕೂ ಸಹ ಡಿಪ್ರಿಷಿಯೇಷನ್ ಇದ್ದರೆ, ಕರೆಕ್ಟಾಗಿ ಡಿಪ್ರಿಷಿಯೇಷನ್ ಇದ್ದರೆ ಆ ಡಿಪ್ರಿಷಿಯೇಷನು ನಮಗೆ ಲಾಸ್ ತಾನೆ. ಆ ಡಿಪ್ರಿಷಿಯೇಷನ್ ಆಫ್ ಆಲ್ ಫಿಕ್ಸ್ಡ್ ಅಸೆಟ್ಸ್, ಮೆಷಿನರಿ, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇದ್ದರೆ ಅದನ್ನು P&L ಅಕೌಂಟಲ್ಲಿ ಫಸ್ಟು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿ, ಬಿಕಾಸ್ ಇಟ್ ಇಸ್ ಅ ಲಾಸ್.
ರೆಕಾರ್ಡ್ ಮಾಡಿ ಅಗೇನ್ ಕನ್ಸರ್ನ್ಡ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ತೀವಪ್ಪ ಇನ್ನರ್ ಕಾಲಮಲ್ಲಿ ಅಕೌಂಟ್ ಅಮೌಂಟನ್ನು ನಾವು ಆ ಡಿಪ್ರಿಷಿಯೇಷನನ್ನು ಮೈನಸ್ ಮಾಡಿ ರಿಮೈನಿಂಗ್ ಅಮೌಂಟ್ ನೆಟ್ ಅಮೌಂಟನ್ನು ನಾವು ಔಟರ್ ಕಾಲಮಲ್ಲಿ ಹಾಕ್ಕೊತೀವಿ. ಕರೆಕ್ಟಾ? ಈಗ ಎಲ್ಲ ಆದಮೇಲೆ ಫೈನಲಾಗಿ ಎಲ್ಲ ಪೋಸ್ಟಿಂಗ್ ಮಾಡಿದ್ದೀವಿ ಅಂತ ನೋಡ್ತೀವಿ. ಆಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಇನ್ನರ್ ಕಾಲಮಲ್ಲಿ ಇರ್ತಕ್ಕಂಥ ಐಟಮನ್ನು ಎಲ್ಲ ಔಟರ್ ಕಾಲಮಲ್ಲಿ ಹಾಕ್ಕೊಂಡು ಈಗ ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡಿದಾಗ ನಿಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿರುತ್ತೆ. ಓಕೆನಾ? ದಿಸ್ ಈಸ್ ಹೌ ವಿ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ ಇನ್ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್. ಓಕೆನಾ? ಇದನ್ನು ವಿಡಿಯೋ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸರಿ ಅರ್ಥ, 2 ಸರಿ 3 ಸರಿ ಅರ್ಥ ಮಾಡ್ಕೊಳ್ಳಿ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಾದಮೇಲೆ ಡೌಟ್ಸ್ ಬಂದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆ, ರೈಟ್.